ಬಿಬಿಎಂಪಿ ನ್ಯೂಸ್ 9ಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ನಾನು ನನ್ನ ಅಕ್ಕ ತಂಗಿಯರಿಗೆ ಹೇಳಕ್ಕೆ ಇಚ್ಛೆ ಪಡ್ತೇನೆ, ಏನಾದರೂ ವುಮನ್ ರಿಸರ್ವೇಶನ್ ನಿಮ್ಗೆ ಸಿಗಬೇಕಾದ್ರೆ ಅದು ಕೇವಲ ನರೇಂದ್ರ ಮೋದಿ ಅವರು ಮಾತ್ರ ಕೊಡಕ್ ಸಾಧ್ಯ. ಮತ್ ಯಾವ ರಾಜಕೀಯ ಪಕ್ಷ ನಾಯಕರು ಕೂಡ ಕೊಡಕ್ ಸಾಧ್ಯ ಇಲ್ಲ. 2023 ನಮ್ಮ 2-3 ಅಂಶ ಮೆಜಾರಿಟಿ ಇಲ್ದಿದ್ರು ಎಲ್ಲ ವಿರೋಧ ಪಕ್ಷಗಳನ್ನ ವಿಶ್ವಾಸ ತೆಗೆದುಕೊಂಡು 33% ರಿಸರ್ವೇಶನ್ ಮಾಡಬೇಕು ಅಂತ ಹೇಳಿ ಸಂವಿಧಾತ್ಮಕವಾಗಿ ಈಗಾಗಲೇ ಅದನ್ನು ಮಾಡಿಬಿಟ್ಟಿದ್ದಾರೆ. ಮುಂದೆ ಯಾವುದೇ ಸರ್ಕಾರ, ಬಿಜೆಪಿಯ ಸರ್ಕಾರ ಅದನ್ನು ಮಾಡಲೇಬೇಕಾಗ್ತದೆ. ನಮ್ಮ ಉದ್ದೇಶ 2034 ಬದಲಿ 2029 ಮಾಡಬೇಕಂತಿತ್ತು. ಆ ರಾಜಕೀಯ ಇಚ್ಛಾಶಕ್ತಿ ಭಾರತೀಯ ಜನತಾ ಪಕ್ಷ ಮತ್ತು ನರೇಂದ್ರ ಮೋದಿಜಿ ಅವರಿಗಿತ್ತು. ಆದರೆ ವಿರೋಧ ಪಕ್ಷದವರು ಅದನ್ನ ಕೊಲೆ ಮಾಡಿ, ಅದಕ್ಕೆ ನಮ್ಮ ಪ್ರಧಾನಮಂತ್ರಿಗಳು ಹೇಳಿದ್ರು ಅದು ಭ್ರೂಣ ಹತ್ಯೆ. ರಾಜಕೀಯ ಶಕ್ತಿ ತುಂಬುವಂತ ಮಹಿಳೆಯ ರಾಜಕೀಯ ಶಕ್ತಿಗೆ ಭ್ರೂಣ ಹತ್ಯೆಯನ್ನ ಮಾಡಿದ್ದಾರೆ. ಆದ್ರೆ ಇಲ್ಲಿಗೆ ನಾವು ಸುಮ್ಮನೆ ಕುಂದಿರೋದಿಲ್ಲ ಅಂತ ಮೊನ್ನೆ ಪ್ರಧಾನಮಂತ್ರಿಗಳು ಒಂದ್ ಕಡೆ ಹೇಳಿದ್ದಾರೆ. ನನ್ಗೆ ಅನಿಸ್ತಾ ಇದೆ ಪ್ರಧಾನಮಂತ್ರಿಗಳು ಯಾವ್ದಾದ್ರು ಒಂದು ವಿಷಯ ತೆಗೆದುಕೊಂಡ್ರೆ ಅದನ್ನ ಯಶಸ್ವಿ ಆಗೋವರೆಗೂ ಬಿಡುದಿಲ್ಲ ಅಂತ ಚಲ್ದಂಕ ಮಲ್ಲ ನರೇಂದ್ರ ಮೋದಿ ಅವರು 2029 ಒಳಗಡೆನೆ ಈ ಬಿಲ್ ಅನ್ನ ಪಾಸ್ ಮಾಡಿ 2029ಕ್ಕೆ ತಂದೆ ತರ್ತಾರೆ ಅನ್ನೋ ವಿಶ್ವಾಸವನ್ನ ನಾನು ವ್ಯಕ್ತಪಡಿಸ್ತಾ ಇದ್ದೇನೆ. ಆ ಕೆಲಸ ಆಗಬೇಕಾದ್ರೆ ನಾವೆಲ್ಲರೂ ಕೂಡ ಅದಕ್ಕೆ ಶಕ್ತಿಯನ್ನು ತುಂಬಬೇಕಾದ್ರೆ ಮನೆ ಮನೆಗೆ ಹೋಗಿ ಬೀದಿ ಬೀದಿಯಲ್ಲಿ ಯಾರು ವಿರೋಧ ಮಾಡಿದ್ದಾರೆ ಅವರನ್ನ ಕಟ್ಟಕಟ್ಟೆಯಲ್ಲಿ ನಿಲ್ಲಿಸಬೇಕಾಗುತ್ತೆ.